ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಸೀವಿಂಗ್ ನೀಡಲ್ನ ಯೂಸ್ ಮಾಡಿಕೊಂಡು ಕುಚ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ 5 ವೀಡಿಯೋಸು, ಅದು ನೋಡಿ ಫ್ರೆಂಡ್ಸ್. ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ. ಈ ಥರ 6 ಎಳೆ ದಾರ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಈ ಥರ ಬೀಡ್ಸು ಮತ್ತು ಹಾರ್ಟ್ ಶೇಪ್ ಬೀಡ್ಸು ಮತ್ತು ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನಾನೇ ನನ್ನ ಮಷೀನಲ್ಲಿ ಜನಮೆ ಮಷೀನಲ್ಲಿ ಜಿಗ್ಸಾಗ್ ಮಾಡಿರೋದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಅದು ಈಸಿಯಾಗಿ ಮಾಡ್ಕೊಳ್ಬಹುದು ರೋಲ್ಡ್ ಎಮ್ಮಿಂಗ್ ಫುಟ್ಟಿಂದ ಯೂಸ್ ಮಾಡಿಕೊಂಡು. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್. ನೋಡಿ, ಈ ಥರ ನಾಟ್ ಹಾಕ್ಕೊಂಡಿದ್ದೆ ಅಲ್ವಾ, ಅಲ್ಲಿ ಫಸ್ಟ್ ಹಂಗೆ ಸೇರಿಸು. ಫಸ್ಟ್ ಒಂದು ದಾರ ತೊಗೊಂಡು ಫ್ರಂಟಿಂದ ದಾರ ತೊಗೊಂಡೆ ನೋಡಿ. ಫ್ರಂಟಿಂದ ಹಿಂಗೆ ದಾರ ತೊಗೊಂಡು ಈಗ ನಂದು ಲೆಫ್ಟ್ ಹ್ಯಾಂಡಲ್ಲಿ 4 ಫಿಂಗರ್ಗೆ ಹಿಂಗೆ ನೀಡಲ್ಲಿ ಥ್ರೆಡ್ಡಂಗೆ ಇಟ್ಕೊಂಡಿದ್ದೀನಿ. ನೀಡಲ್ಲಿ ಹಿಂಗೆ ನೋಡಿ, ಅಲ್ಲಿ ಎ ಶೇಪ್ ಬಂದಿದೆ ಅಲ್ವಾ, ಅಲ್ಲಿಗೆ ಹಿಂಗೆ ನುಗ್ಗಿಸ್ಬೇಕು. ಅದರೊಳಗೆ ಒಳಗೇ ನೀಡಲ್ಲಿ ಬಂದರೆ ಹಿಂಗೆ ನೋಡಿ ಫಾಸ್ಟಾಗಿ ಆಗಿಬಿಡುತ್ತೆ ನಾಟ್. ಒಂದೇ ಸಲಿಗೆ ನಾಟ್ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ತೀನಿ. ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಸಿಯಾಗುತ್ತೆ. ಇಲ್ಲದೇ ಮಾಮೂಲಿ ನೀವು ಎಮ್ಮಿಂಗ್ ಮಾಡಿದಾಗ ನಾಟ್ ಹಾಕ್ತಿರಲ್ಲ, ಹಂಗಾರು ಮಾಡ್ಕೊಳ್ಬಹುದು. ಇಲ್ಲಾಂದರೆ ಇದನ್ನಾರು ಟ್ರೈ ಮಾಡಿ ಫ್ರೆಂಡ್ಸ್. ಇದು ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ. ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ರೈಟ್ ಹ್ಯಾಂಡಿಂದ ಅದರೊಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ನೋಡಿ, ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಇದು ಲಾಕ್ ಮಾಡಿದ್ರೆ ಅಟ್ ಎ ಟೈಮ್ ಒಂದೇ ಸಲಿಗೆ ನಾಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಈಸಿ ಇದೆ, ಟ್ರೈ ಮಾಡಿ. ಅದು ಫಸ್ಟು 2 ಹಾಕ್ಕೊಂಡಿಲ್ಲ, ಅದು ಲಾಕ್ ಥರ ಬೇಕಾರಲ್ಲಿ ನೀವೊಂದು ಕುಚ್ಚು ಕಟ್ಕೊಬೋದು. ಫಸ್ಟ್ ಒಂದು, ಲಾಸ್ಟ್ ಒಂದು. ಇದು ಕುಚ್ಚು ಬರುತ್ತೆ ಫ್ರೆಂಡ್ಸ್. ಇದು ಆ ರೌಂಡ್ ಬೀಟ್ ಒಳಗಡೆ ಕುಚ್ಚು ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ 5 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ನಾನು ಕ್ರೋಶಾದಲ್ಲೂ ಡಿಸೈನ್ಸ್ ಮಾಡಿದ್ದೀನಿ. ಕ್ರೋಶಾ ಬರೋರಿಗೆ ಕ್ರೋಶಾ ಕುಚ್ ಡಿಸೈನ್ಸು, ಅದನ್ನು ನಿಮಗೆ ಕ್ರೋಶಾ ಬರ್ತಿದ್ರೆ ಅದನ್ನು ನೋಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ಹೇಗಿತ್ತೆ ಅಂತ. ಇದಕ್ಕೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ. ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ವಿಡಿಯೋ ಫಾಸ್ಟ್ ಆಯಿತಾ ಅಥವಾ ಸ್ಲೋ ಆಯಿತಾ ಹೇಗೆ ಅಂತ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ 5 ಟೈಮ್ಸ್ ಮಾಡಬೇಕು. ಆಮೇಲೆ ಫುಟ್ಸ್ಗಳ ಡೆಮೋನು ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಬ್ಲೌಸ್ ಎಂಬ್ರಾಯ್ಡ್ರಿನೂ ಮಾಡಿದ್ದೀನಿ, ಅದನ್ನು ನೋಡಿ ಫ್ರೆಂಡ್ಸ್. ಆ ಥರ ಜನಮ ಮಷಿನ್ಸ್ ಅಥವಾ ಇನ್ಯಾವುದಾದ್ರು ಸಿಂಗರು ಬ್ರದರ್ ಇದ್ದರೆ ನಾವೇ ಮನೆಯಲ್ಲೇ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್. ಈಗ 4 ಟೈಮ್ಸ್ ಆಗಿದೆ. ಇನ್ನು 1 ಟೈಮ್ ಮಾಡೋಣ. ಅದು ಫಸ್ಟು ಇದೆಯಲ್ಲ, ಅದು ಲಾಕ್ ಥರ ಕನ್ಸಿಡರ್ ಮಾಡಿ. ಇನ್ನು ನೆಕ್ಸ್ಟು 5 ಮಾಡಿದ್ದೀನಿ. ಬೇಕಾದ್ರಲ್ಲಿ ನೀವು ಫಸ್ಟು ಒಂದು ಕುಚ್ಚು ಹಾಕ್ಕೊಳ್ಬಿಡ್ಬೋದು ಫ್ರೆಂಡ್ಸ್, ಆಗ ಅದು ಮುಚ್ಕೊಂಡ್ಬಿಡುತ್ತೆ. ನೀವು ಬೇಕಾದರೆ ಇದು ಸಾರಿ ಕಲರೇ ಹಾಕಿದ್ರೆ ನಿಮ್ಗೆ ಅಕಸ್ಮಾತ್ ನೀಟ್ ಫಿನಿಶಿಂಗ್ ಬರ್ತಾ ಇಲ್ಲ ಅಂತಂದರೆ ಸಾರಿ ಕಲರೇ ಹಾಕ್ಕೊಂಬಿಡಿ. ಆಗಷ್ಟು ಡಿಫ್ರೆನ್ಸು ಗೊತ್ತಾಗಲ್ಲ ನಿಮಗೆ, ನೀಟಾಗಿ ಬಂದಿದ್ದಂಗೆ ಕಾಣಿಸುತ್ತೆ. ಈಗ ಸ್ಯಾರಿ ಪಿಂಕ್ ಕಲರ್ ಇದ್ದರೆ ಪಲ್ಲು ಪಿಂಕ್ ಕಲರ್ ದಾರನೇ ತೊಗೊಂಡು ಮಾಡಿ. ಇದು ಬೇಕಾದ್ರೆ ಕುಚ್ಚು ಬೇಕಾದರೆ ಅದ್ರದ್ದು ಬಾಡಿ ಕಲರ್ ಮಾಡ್ಕೊಬಹುದು ನೋಡಿ ಫ್ರೆಂಡ್ಸ್. ಈ ಥರ ರೌಂಡ್ ಬೀಡ್ ಇದೆ ಅಲ್ವಾ, ಅದಕ್ಕೆ ಇನ್ಸರ್ಟ್ ಮಾಡ್ತೀನಿ. ಅಲ್ಲಿ ಬೇಕಾದ್ರೆ ನೀವೊಂದು ಸ್ಮಾಲ್ ಬೀಡ್ನು ಒಳಗಡೆ ಇನ್ಸರ್ಟ್ ಮಾಡ್ಕೋಬೋದು. ನನಗೆ ತುಂಬ ಸ್ಮಾಲ್ ಬೀಡ್ ಇತ್ತು, ಅದಕ್ಕೆ ಹೊಂದೋಂಥ ಬೀಡ್ ಇರಲಿಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಅದರೊಳಗೆ ಕುಚ್ಚು ಬರುತ್ತಲ್ವ, ಅದಕ್ಕೆ ನಾನು ಬೀಡ್ ಹಾಕಲಿಲ್ಲ ನೋಡಿ ಫ್ರೆಂಡ್ಸ್. ಈಗ ಇದು ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ಬೀಡ್ ಆದ ತಕ್ಷಣ ಅಲ್ಲಿ ಪಕ್ಕದಲ್ಲೇ ನಾವು ನಾಟ್ ಹಾಕ್ಬೇಕಿಲ್ಲಿ. ಅಂದರೆ ಅಲ್ಲಿ ಸೀವ್ ಮಾಡ್ತಿದ್ದೀವಲ್ಲ ಸೂಜಿಯಿಂದ, ಪಕ್ಕದಲ್ಲೇ ನಾಟ್ ಹಾಕಬೇಕು. ಇಲ್ಲ ಅಂತಂದರೆ ಲೂಸ್ ಆದರೆ ಸ್ಯಾರಿ ಇಲ್ಲ ಸುಕ್ಕು ಬರುತ್ತೆ, ಇಲ್ಲ ಅಂತಂದರೆ ಬೀಡ್ ಲೂಸಾಗಿ ಶೇಕ್ ಆಗೋಂಗಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಅಲ್ಲಿ ಪಕ್ಕದಲ್ಲೇ ಇಟ್ಕೊಂಡು ನೋಡ್ಕೊಂಡು ಹಾಕಿ ಫ್ರೆಂಡ್ಸ್. ನೋಡಿ, ಈಸಿಯಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್. 1 ಅವರ್ ಒಳಗೆಲ್ಲ ಆಗಿಬಿಡುತ್ತೆ ನೋಡಿ. ನೀಟಾಗಿ ಎಳ್ಕೊಳ್ಳಿ, ಥ್ರೆಡ್ಡೆಲ್ಲ ಸ್ಟಿಫಾಗಿ ಕೂರಬೇಕು. ಅದು ಬೀಡು ಸ್ಟಿಫಾಗಿ ಕೂರಂಗೆ, ತುಂಬ ಟೈಟು ಮಾಡಿಬಿಡ್ಬೇಡಿ. ಸೀರೆ ಸುಕ್ಕು ಬರುತ್ತೆ, ಲೂಸ್ ಮಾಡಿದ್ರೂ ಸುಕ್ಕು ಬರುತ್ತೆ, ಟೈಟ್ ಮಾಡಿದ್ರೂ ಸುಕ್ಕು ಬರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ, ಆ ಥರ ನೀಟಾಗಿ ಥ್ರೆಡ್ ಎಳ್ಕೊಳ್ಳಿ. ಆ ಥರ 5 ಟೈಮ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ 10 ಟೈಮ್ಸ್ ಆದರೂ ಮಾಡಿಕೊಡಿ. ಮತ್ತು ಇವಾಗ ಇದಾದಮೇಲೆ ಒಂದು ಹಾರ್ಟ್ ಶೇಪ್ ಬೀಡ್ ಇದೆಯಲ್ಲ ಫ್ರೆಂಡ್ಸ್, ಅದು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ.
ನೋಡಿ ಅಲ್ಲೊಂದು ಹಾರ್ಟ್ ಶೇಪ್ ಬೀಡ್ ಆ್ಯಡ್ ಮಾಡಿದೆ. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿದೆ. ಸ್ಮಾಲ್ ಬೀಡ್ ಆ್ಯಡ್ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಬಂತು. ಇವಾಗ ಸ್ಮಾಲ್ ಬೀಡ್ ಒಳಗೆ ಥ್ರೆಡ್ನ ನುಗ್ಗಿಸ್ಬಾರ್ದು. ಈಗ ಹಾರ್ಟ್ ಶೇಪ್ ಬೀಡ್ ಇದೆಯಲ್ಲ ಅದರೊಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಫ್ರೆಂಡ್ಸ್. ಅದು ಇನ್ಸರ್ಟ್ ಮಾಡಿದ್ರೆ ಆವಾಗ ಅಲ್ಲಿ ನಾಟ್ ಆಗುತ್ತಲ್ಲಿ, ಅಂದರೆ ಅದು ಬಿಚ್ಕೊಂಡು ಬರೋದಿಲ್ಲ ನೋಡಿ. ಅದೊಂಥರ ಅಲ್ಲೇ ನಾಟ್ ಆದಂಗೆ ಆಗುತ್ತೆ. ನೀಟಾಗಿ ಥ್ರೆಡ್ ಎಲ್ಲ ಎಳ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆವಾಗ ನೋಡಿ ಹಿಂಗೆ ನೀಟಾಗಿ ಎಳ್ಕೊಳ್ಳಿ. ಅಕಸ್ಮಾತ್ ಒಂದು ಥ್ರೆಡ್ ಏನಾದ್ರು ಮುಂದೆ ಬಂದುಬಿಟ್ಟಿದ್ರೆ ನೀಟಾಗಿ ಒಂದನ್ನೇ ಎಳ್ಕೊಳ್ಳಿ ಫ್ರೆಂಡ್ಸ್, ಆಗ ನೀಟಾಗಿ ಸೆಕ್ಯೂರ್ ಆಗುತ್ತೆ. ನೋಡಿ ಇದು ಈಗ ನೀಟಾಗಿ ಬಂತು. ಇವಾಗ ಮತ್ತೆ ಈ ಥರ 5 ಟೈಮ್ಸ್ ಮತ್ತೆ ನಾನು ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ 5 ಟೈಮ್ಸ್ ಮತ್ತೆ ನಾಟ್ ಹಾಕ್ಕೊಬೇಕು ಫ್ರೆಂಡ್ಸ್. ಇದು ಕ್ರೋಶಾದಲ್ಲಿ ನಾವು ಫಸ್ಟ್ ಬೇಸ್ ಲೈನ್ ಮಾಡ್ತೀವಲ್ಲ ಅದೇ ಥರ ಬರುತ್ತೆ ಫ್ರೆಂಡ್ಸ್. ಇದು ನೀಟಾಗಿ ಫಿನಿಶ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀಟಾಗಿ ನಿಮಗೆ ಬರ್ತಾ ಇಲ್ಲ ಅಂತಂದರೆ ಅದೇ ನಾನು ಹೇಳ್ದಂಗೆ ಪಲ್ಲು ಕಲರೇ ಹಾಕ್ಬಿಡಿ, ಆಗಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ನಾನು ನಿಮಗೆ ಗೊತ್ತಾಗಲಿ ನೀಟಾಗಿ ಕಾಣಲಿ ಅನ್ನೋಕ್ಕೋಸ್ಕರ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಮಷಿನ್ ಜನಮ ಮಷಿನ್ದು ಒಂದು ವೀಡಿಯೋ ಮಾಡಿದ್ದೀನಿ, ಪಾರ್ಟ್ 2 ಮಾಡ್ತೀನಿ ಫ್ರೆಂಡ್ಸ್ ಡೀಟೇಲಾಗಿ, ಒಂದು 40 ಮಿನಿಟ್ಸ್ ವೀಡಿಯೋ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಹೀಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಒತ್ತಿ, ನಾನು ಹಾಕೋ ವಿಡಿಯೋ ನಿಮಗೆ ಯಾವುದು ಮಿಸ್ ಆಗಲ್ಲ ಫ್ರೆಂಡ್ಸ್. ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.